ಸಿದ್ದರಾಮಯ್ಯ ಅವರ ಮಹತ್ವದ ಯೋಜನೆಗಳಲ್ಲಿ ಒಂದಾಗಿರುವಂಥದ್ದು ಅನ್ನಭಾಗ್ಯ. ಆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬಡವರಿಗೆ ಅಂತೇಳಿ ಅಕ್ಕಿ ವಿತರಣೆಯನ್ನು ಮಾಡಲಾಗುತ್ತೆ. ಆದರೆ ಈ ಬಡವರಿಗೆ ಸೇರಬೇಕಾದಂಥ ಅಕ್ಕಿ ಅವ್ರ ಕೈಗೆ ಸೇರ್ತಾ ಇಲ್ಲ. ಹಾಗಾದ್ರೆ ಏನಾಗ್ತಾ ಇದೆ ಅಕ್ಕಿ? ಈ ರಿಪೋರ್ಟ್ ನೋಡ್ಕೊಂಡು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಯಾದಗಿರಿ ಜಿಲ್ಲೆಯ ಗಡಿ ಗ್ರಾಮಕ್ಕೆ ಈಗಾಗಲೇ ತಲುಪ್ತಾ ಇಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇಲ್ಲಿ ಸಾಕಷ್ಟು ಜನ ಗ್ರಾಮಸ್ಥರಿದ್ದಾರೆ. ಕೈಯಲ್ಲೇನೋ ಆ ರೇಷನ್ ಕಾರ್ಡನ್ನು ಹಿಡಿದುಕೊಂಡು ಈ ಒಂದು ಅಂದರೆ ಆ ಪಡಿತರ ಅಕ್ಕಿಗಾಗಿ ಏನೋ ಒಂದು ತಂಬನ್ನು ಪಡಿತಾರೆ. ಆ ಒಂದು ಅಂಗಡಿ ಎದುರು ಈಗಾಗಲೇ ಸಾಕಷ್ಟು ಜನ ಇಲ್ಲಿ ಆ ಮುಗಿಬಿದ್ದು ಕುಳಿತಿರುವಂಥದ್ದು. ಯಾಕಂತಂದರೆ ಈ ಒಂದು ಗ್ರಾಮಸ್ಥರಿಗೆ ಕಳೆದ 4 ತಿಂಗಳಿಂದಲೂ ಕೂಡ ಏನೋ ಅವರ ಹೆಬ್ಬೆಟ್ಟನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಡೀಲರ್ಗಳು ಇವರಿಗೆ ಪಡಿತರ ಅಕ್ಕಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿಲ್ಲ ಅಂತ. ಹೀಗಾಗಿ ಈ ಒಂದು ಸಲುವಾಗಿ ಏನೋ ಈ ಒಂದು ಗ್ರಾಮಸ್ಥರು ಕೂಡ ಇಲ್ಲಿ ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರಹಾಕುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಯಾಕಂತಂದರೆ 4 ತಿಂಗಳಿಂದಲೂ ಕೂಡ ಇವರ ಹೆಬ್ಬೆಟ್ಟನ್ನು ಪಡೆದು ಕೆಲವೊಂದಿಷ್ಟು ಜನರಿಗೆ ಅಕ್ಕಿಯನ್ನು ಪೂರೈಕೆ ಮಾಡಿ ಇನ್ನುಳಿದಂಥ ಜನರಿಗೆ ಅಕ್ಕಿ ಖಾಲಿಯಾಗಿದ್ದೇವೆ ಅನ್ನುವಂಥ ಒಂದು ಹಾರಿಕೆ ಉತ್ತರವನ್ನು ಕೊಡೋ ಮೂಲಕ ಅಲ್ಲಿಂದ ಅಕ್ಕಿಯನ್ನು ಇವರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋಂಥ ಆರೋಪ ಇರುವಂಥದ್ದು. ಹೀಗಾಗಿ ಈ ಒಂದು ಜನರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಈ ಒಂದು ಭಾಗದ ಜನರು ಸಾಕಷ್ಟು ಹಿಂದುಳಿದಂಥ ಪ್ರದೇಶ ಆಗಿರೋದ್ರಿಂದ, ಅದರಲ್ಲೂ ಕೂಡ ತೆಲಂಗಾಣದ ಗಡಿ ಭಾಗದಲ್ಲಿ ಇರತಕ್ಕಂಥ ಈ ಒಂದು ಗ್ರಾಮ ಆಗಿರೋದ್ರಿಂದ ಸಾಕಷ್ಟು ಈ ಒಂದು ನಸಲ್ವಾಯಿ ಗ್ರಾಮಸ್ಥರು ಕೂಡ ಆಕ್ರೋಶವನ್ನು ಹೊರಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಖುದ್ದು ಇಲ್ಲಿ ಅವರಲ್ಲಿರುವಂಥ ಒಂದು ದಾಖಲಾತಿಯನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂದರೆ ಇಲ್ಲಿ ಪ್ರತಿ ತಿಂಗಳು ಏನೋ ಅಕ್ಕಿಯನ್ನು ಪೂರೈಕೆ ಮಾಡಿರ್ತಕ್ಕಂಥದ್ದು ಎಲ್ಲವನ್ನು ಇಲ್ಲಿ ಅಪ್ಡೇಟನ್ನು ಮಾಡ್ತಾರೆ. ಆದರೆ ಈ ಒಂದು ಅಕ್ಕಿ ಪೂರೈಕೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಅಂದರೆ ಇವರಿಗೆ ಅಕ್ಕಿಗಳೇ ಪೂರೈಕೆ ಆಗಿಲ್ಲ ಅಂದರೆ ಇವರು ತಂಬನ್ನು ಪಡ್ಕೊತಿದ್ದಾರೆ. ತಂಬು ಪಡೆದು ಇವರಿಗೆ ಅಕ್ಕಿ ಕೊಟ್ಟಿದ್ದೀವೋ ಇಲ್ವೋ ಅನ್ನೋದನ್ನು ಇಲ್ಲಿ ಸಿಗ್ನೇಚರ್ ಮಾಡಬೇಕಾಗುತ್ತೆ. ಆದರೆ ಅವು ಕೂಡ ಅಂದರೆ ಇವರಿಗೆ ಪೂರೈಕೆ ಮಾಡಲಿಲ್ಲ ಅನ್ನುವಂಥದ್ದು ಕೂಡ ಇದರಲ್ಲಿ ಇರುವಂಥದ್ದು. ಅಂದರೆ ಈ ಒಂದು ಜನರು ಕೂಡ ಸಾಕಷ್ಟು ಇಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇರ್ಬೋದು. ಯಾಕಂತಂದರೆ ಅನ್ನಭಾಗ್ಯ ಅಕ್ಕಿಯನ್ನು ಸರ್ಕಾರ ಏನು ಬಡವರು ಹಚ್ಚಿದ ಹೊಟ್ಟೆಯಲ್ಲಿ ಮಲಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಯೋಜನೆಯನ್ನು ತಂದಿರುವಂಥದ್ದು. ಇವರಿಗೆ ಅಕ್ಕಿ ತಲುಪ್ತಾ ಇಲ್ಲ ಸರ್. ಅಕ್ಕಿ ಬಂದಿಲ್ಲ ಏನು 4 ತಿಂಗಳ ಬಂದಿಲ್ಲ ರೊಕ್ಕ. ಈಗ ಅಕ್ಕಿ ಹಾಕಿಲ್ಲ. ಒಂದು ತಿಂಗಳ ಕೆಳ ಮೇಲೆ ಮಾಡ್ಯಾರ. ಒಂದು ಕೆಳಗೆ ಸೈನ್ ಮಾಡ್ಯಾರ. ಅದು ನಾವು ನೋಡಿಲ್ಲ. ಇಲ್ಲ ನಾವು ಮೊದಲು ತಿಂಗಳು ಬಂದಿರಂದ್ರೆ ಎಲ್ಲ ಯಾಕ್ಯಾರ ಅಂತ ಹೇಳ್ತಾರೆ. ಎಲ್ಲ ಯಾಕಂದ್ರೆ ನಮ್ಮ ಮೇನು ಎಲ್ಲ ಮಂದಿ ಜಮಾ ಮಾಡ್ತಾರೆ. ನುಲ್ಲಿದಾಗ ಎಲ್ಲ ಕಡಿಮೆ ಆಗ್ತಾರೆ. ದೊಡ್ಡ ಹೇಳವರು ಯಾರನ್ನಿದ್ರೆ ನೀವು ಸರಿ ಅಂತಾರ. ಹೇಳವರು ಸಣ್ಣವರು ಇಲ್ಲ ದೊಡ್ಡವರಿಲ್ಲ. ಇಲ್ಲಿ ಏರ್ ಕೇಳಿದ್ರೆ ಅವ್ರ ನೀನು ಯಾಕಂದ್ರೆ ಹಾಕೋ ಇಲ್ಲಾಂದ್ರೆ ಹೋಗಂತಾರ. ಇಲ್ಲಾಂದ್ರೆ ಬಂದ್ ಮಾಡ್ತಾರ. ಸಣ್ಣ ನಮ್ಮ ಊರಾಗ ಇದ್ದವರು ಹೊಲ ಇದ್ದವ್ರು ಸಾಲ ಕಡಿಮೆ ಅವರ ಅವ್ರ ಮನೆ ಹೆಂಗ ನಡಿಬೇಕು ಅವ್ರು. ಇದು ಏನು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂತಂದ್ರೆ ಅನ್ನಭಾಗ್ಯ ಯೋಜನೆ ಅಕ್ಕಿಯನ್ನು ಈ ಒಂದು ಗ್ರಾಮಸ್ಥರಿಗೆ ಸಮರ್ಪಕವಾಗಿ ಪೂರೈಕೆ ಮಾಡುವಂಥ ಕೆಲಸಗಳಾಗ್ತಿಲ್ಲ. ಯಾಕಂದರೆ ಪ್ರಶ್ನೆ ಮಾಡಿದಂತಹ ಗ್ರಾಹಕರಿಗೇನು ಅಕ್ಕಿಯ ಬದಲಾಗಿ ನಿಮಗೆ ಒಂದು ಹಣವನ್ನು ನೀಡ್ತೀವಿ ಅಂತ ಹೇಳುವಂಥ ಒಂದು ಉತ್ತರವನ್ನು ಕೊಡ್ತಿದ್ದಾರೆ. ಅವರಿಗೆ ಹಣವೂ ಕೊಡ್ತಿಲ್ಲ, ಅಕ್ಕಿನೂ ಕೊಡ್ತಿಲ್ಲ. ಹೀಗಾಗಿ ಕಳೆದ 4 ತಿಂಗಳಿಂದ ಕೂಡ ಇವರ ತಂಬನ್ನು ಪಡೆದು ಇವರಿಗೆ ಅಕ್ಕಿಯನ್ನು ಕೊಡುವಂಥ ಕೆಲಸಗಳಾಗ್ತಿಲ್ಲ. ಕೂಡಲೇ ಈ ಒಂದು ಡೀಲರ್ಶಿಪ್ಗಳ ಮೇಲೆ ಕ್ರಮ ಜರುಗಿಸಬೇಕು. ಜೊತೆಗೆ ಈ ಒಂದು ಗ್ರಾಮಸ್ಥರಿಗೆ ಸಮರ್ಪಕವಾಗಿ ಅನ್ನಭಾಗ್ಯ ಅಕ್ಕಿಯನ್ನು ಪೂರೈಕೆ ಮಾಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಇದಾಗಿತ್ತು ಇವತ್ತಿನ ಸಿದ್ದರಾಮಯ್ಯ ಅವರ ಮಹತ್ವದ ಯೋಜನೆಗಳಲ್ಲಿ ಒಂದಾಗಿರುವಂಥದ್ದು ಅನ್ನಭಾಗ್ಯ. ಆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬಡವರಿಗೆ ಅಂತೇಳಿ ಅಕ್ಕಿ ವಿತರಣೆಯನ್ನು ಮಾಡಲಾಗುತ್ತೆ. ಆದರೆ ಈ ಬಡವರಿಗೆ ಸೇರಬೇಕಾದಂಥ ಅಕ್ಕಿ ಅವ್ರ ಕೈಗೆ ಸೇರ್ತಾ ಇಲ್ಲ. ಹಾಗಾದ್ರೆ ಏನಾಗ್ತಾ ಇದೆ ಅಕ್ಕಿ? ಈ ರಿಪೋರ್ಟ್ ನೋಡ್ಕೊಂಡು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಯಾದಗಿರಿ ಜಿಲ್ಲೆಯ ಗಡಿ ಗ್ರಾಮಕ್ಕೆ ಈಗಾಗಲೇ ತಲುಪ್ತಾ ಇಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇಲ್ಲಿ ಸಾಕಷ್ಟು ಜನ ಗ್ರಾಮಸ್ಥರಿದ್ದಾರೆ. ಕೈಯಲ್ಲೇನೋ ಆ ರೇಷನ್ ಕಾರ್ಡನ್ನು ಹಿಡಿದುಕೊಂಡು ಈ ಒಂದು ಅಂದರೆ ಆ ಪಡಿತರ ಅಕ್ಕಿಗಾಗಿ ಏನೋ ಒಂದು ತಂಬನ್ನು ಪಡಿತಾರೆ. ಆ ಒಂದು ಅಂಗಡಿ ಎದುರು ಈಗಾಗಲೇ ಸಾಕಷ್ಟು ಜನ ಇಲ್ಲಿ ಆ ಮುಗಿಬಿದ್ದು ಕುಳಿತಿರುವಂಥದ್ದು. ಯಾಕಂತಂದರೆ ಈ ಒಂದು ಗ್ರಾಮಸ್ಥರಿಗೆ ಕಳೆದ 4 ತಿಂಗಳಿಂದಲೂ ಕೂಡ ಏನೋ ಅವರ ಹೆಬ್ಬೆಟ್ಟನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಡೀಲರ್ಗಳು ಇವರಿಗೆ ಪಡಿತರ ಅಕ್ಕಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿಲ್ಲ ಅಂತ. ಹೀಗಾಗಿ ಈ ಒಂದು ಸಲುವಾಗಿ ಏನೋ ಈ ಒಂದು ಗ್ರಾಮಸ್ಥರು ಕೂಡ ಇಲ್ಲಿ ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರಹಾಕುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಯಾಕಂತಂದರೆ 4 ತಿಂಗಳಿಂದಲೂ ಕೂಡ ಇವರ ಹೆಬ್ಬೆಟ್ಟನ್ನು ಪಡೆದು ಕೆಲವೊಂದಿಷ್ಟು ಜನರಿಗೆ ಅಕ್ಕಿಯನ್ನು ಪೂರೈಕೆ ಮಾಡಿ ಇನ್ನುಳಿದಂಥ ಜನರಿಗೆ ಅಕ್ಕಿ ಖಾಲಿಯಾಗಿದ್ದೇವೆ ಅನ್ನುವಂಥ ಒಂದು ಹಾರಿಕೆ ಉತ್ತರವನ್ನು ಕೊಡೋ ಮೂಲಕ ಅಲ್ಲಿಂದ ಅಕ್ಕಿಯನ್ನು ಇವರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋಂಥ ಆರೋಪ ಇರುವಂಥದ್ದು. ಹೀಗಾಗಿ ಈ ಒಂದು ಜನರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಈ ಒಂದು ಭಾಗದ ಜನರು ಸಾಕಷ್ಟು ಹಿಂದುಳಿದಂಥ ಪ್ರದೇಶ ಆಗಿರೋದ್ರಿಂದ, ಅದರಲ್ಲೂ ಕೂಡ ತೆಲಂಗಾಣದ ಗಡಿ ಭಾಗದಲ್ಲಿ ಇರತಕ್ಕಂಥ ಈ ಒಂದು ಗ್ರಾಮ ಆಗಿರೋದ್ರಿಂದ ಸಾಕಷ್ಟು ಈ ಒಂದು ನಸಲ್ವಾಯಿ ಗ್ರಾಮಸ್ಥರು ಕೂಡ ಆಕ್ರೋಶವನ್ನು ಹೊರಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಖುದ್ದು ಇಲ್ಲಿ ಅವರಲ್ಲಿರುವಂಥ ಒಂದು ದಾಖಲಾತಿಯನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂದರೆ ಇಲ್ಲಿ ಪ್ರತಿ ತಿಂಗಳು ಏನೋ ಅಕ್ಕಿಯನ್ನು ಪೂರೈಕೆ ಮಾಡಿರ್ತಕ್ಕಂಥದ್ದು ಎಲ್ಲವನ್ನು ಇಲ್ಲಿ
ಅಪ್ಡೇಟನ್ನು ಮಾಡ್ತಾರೆ. ಆದರೆ ಈ ಒಂದು ಅಕ್ಕಿ ಪೂರೈಕೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಅಂದರೆ ಇವರಿಗೆ ಅಕ್ಕಿಗಳೇ ಪೂರೈಕೆ ಆಗಿಲ್ಲ ಅಂದರೆ ಇವರು ತಂಬನ್ನು ಪಡ್ಕೊತಿದ್ದಾರೆ. ತಂಬು ಪಡೆದು ಇವರಿಗೆ ಅಕ್ಕಿ ಕೊಟ್ಟಿದ್ದೀವೋ ಇಲ್ವೋ ಅನ್ನೋದನ್ನು ಇಲ್ಲಿ ಸಿಗ್ನೇಚರ್ ಮಾಡಬೇಕಾಗುತ್ತೆ. ಆದರೆ ಅವು ಕೂಡ ಅಂದರೆ ಇವರಿಗೆ ಪೂರೈಕೆ ಮಾಡಲಿಲ್ಲ ಅನ್ನುವಂಥದ್ದು ಕೂಡ ಇದರಲ್ಲಿ ಇರುವಂಥದ್ದು. ಅಂದರೆ ಈ ಒಂದು ಜನರು ಕೂಡ ಸಾಕಷ್ಟು ಇಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇರ್ಬೋದು. ಯಾಕಂತಂದರೆ ಅನ್ನಭಾಗ್ಯ ಅಕ್ಕಿಯನ್ನು ಸರ್ಕಾರ ಏನು ಬಡವರು ಹಚ್ಚಿದ ಹೊಟ್ಟೆಯಲ್ಲಿ ಮಲಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಯೋಜನೆಯನ್ನು ತಂದಿರುವಂಥದ್ದು. ಈ ಒಂದು ಅಕ್ಕಿ ಬರುತ್ತೆ ಇಲ್ಲ ಸರ್, ಅಕ್ಕಿ ಬಂದಿಲ್ಲ ಏನು 4 ತಿಂಗಳ ಬಂದಿಲ್ಲ ರೊಕ್ಕ, ಇದು ಅಕ್ಕಿ ಹಾಕಿಲ್ಲ. ಒಂದು ತಿಂಗಳ ಕೆಳೆ ಮೇಲೆ ಮಾಡ್ಯಾರ, ಒಂದು ಕೆಳಗೆ ಸೈನ್ ಮಾಡ್ಯಾರ. ಅದು ನಾವು ನೋಡಿಲ್ಲ ಇಲ್ಲ, ನಾವು ಮೊದಲು ತಿಂಗಳು ಬಂದಿರಂದ್ರೆ ಎಲ್ಲ ಯಾಕೆ ಅಂತ ಹೇಳ್ತಾರ. ಎಲ್ಲ ಯಾಕಂದ್ರೆ ನಮ್ಮ ಮೇನು ಎಲ್ಲ ಮಂದಿ ಜಮಾ ಮಾಡ್ತಾರ. ನುಲ್ಲಿದಾಗ ಎಲ್ಲ ಕಡಿಮೆ ಆಗ್ತಾರ. ದೊಡ್ಡ ಹೇಳವ್ರು ಯಾರನ್ನಿದ್ರೆ ನೀವು ಸರಿ ಅಂತಾರ. ಹೇಳವರು ಸಣ್ಣವ್ರು ಇಲ್ಲ ದೊಡ್ಡವ್ರಿಲ್ಲ. ಇಲ್ಲಿ ಏರ್ ಕೇಳಿದ್ರೆ ಅವ್ರು ನೀನು ಯಾಕಂದ್ರೆ ಹಾಕೋ ಇಲ್ಲ, ಇಲ್ಲಾಂದ್ರೆ ಹೋಗಂತಾರ, ಇಲ್ಲಾಂದ್ರೆ ಬಂದ್ ಮಾಡ್ತಾರ. ಸಣ್ಣ ನಮ್ಮ ಊರಾಗ ಇದ್ದವರು ಹೊಲ ಇದ್ದವ್ರು ಸಾಲ ಕಡಿಮೆ ಅವರ ಅವ್ರ ಮನೆ ಹೆಂಗ ನಡಿಬೇಕು ಅವ್ರು. ಇದು ಏನು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಹೇಳ್ತಾ ಇರ್ಬೇಕಂತಂದ್ರೆ ಅನ್ನಭಾಗ್ಯ ಯೋಜನೆ ಅಕ್ಕಿಯನ್ನು ಈ ಒಂದು ಗ್ರಾಮಸ್ಥರಿಗೆ ಸಮರ್ಪಕವಾಗಿ ಪೂರೈಕೆ ಮಾಡುವಂಥ ಕೆಲಸಗಳಾಗ್ತಿಲ್ಲ. ಯಾಕಂದರೆ ಪ್ರಶ್ನೆ ಮಾಡಿದಂತಹ ಗ್ರಾಹಕರಿಗೇನು ಅಕ್ಕಿಯ ಬದಲಾಗಿ ನಿಮಗೆ ಒಂದು ಹಣವನ್ನು ನೀಡ್ತೀವಿ ಅಂತ ಹೇಳುವಂಥ ಒಂದು ಉತ್ತರವನ್ನು ಕೊಡ್ತಿದ್ದಾರೆ. ಅವರಿಗೆ ಹಣವೂ ಕೊಡ್ತಿಲ್ಲ, ಅಕ್ಕಿನೂ ಕೊಡ್ತಿಲ್ಲ. ಹೀಗಾಗಿ ಕಳೆದ 4 ತಿಂಗಳಿಂದ ಕೂಡ ಇವರು ತಂಬನ್ನು ಪಡೆದು ಇವರಿಗೆ ಅಕ್ಕಿಯನ್ನು ಕೊಡುವಂಥ ಕೆಲಸಗಳಾಗ್ತಿಲ್ಲ. ಕೂಡಲೇ ಈ ಒಂದು ಡೀಲರ್ಶಿಪ್ಗಳ ಮೇಲೆ ಕ್ರಮ ಜರುಗಿಸಬೇಕು. ಜೊತೆಗೆ ಈ ಒಂದು ಗ್ರಾಮಸ್ಥರಿಗೆ ಸಮರ್ಪಕವಾಗಿ ಅನ್ನಭಾಗ್ಯ ಅಕ್ಕಿಯನ್ನು ಪೂರೈಕೆ ಮಾಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಇದಾಗಿತ್ತು ಇವತ್ತಿನ ಸಿದ್ದರಾಮಯ್ಯ ಅವರ ಮಹತ್ವದ ಯೋಜನೆಗಳಲ್ಲಿ ಒಂದಾಗಿರುವಂಥದ್ದು ಅನ್ನಭಾಗ್ಯ. ಆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬಡವರಿಗೆ ಅಂತೇಳಿ ಅಕ್ಕಿ ವಿತರಣೆಯನ್ನು ಮಾಡಲಾಗುತ್ತೆ. ಆದರೆ ಈ ಬಡವರಿಗೆ ಸೇರಬೇಕಾದಂಥ ಅಕ್ಕಿ ಅವ್ರ ಕೈಗೆ ಸೇರ್ತಾ ಇಲ್ಲ. ಹಾಗಾದ್ರೆ ಏನಾಗ್ತಾ ಇದೆ ಅಕ್ಕಿ? ಈ ರಿಪೋರ್ಟ್ ನೋಡ್ಕೊಂಡು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಅನ್ನಭಾಗ್ಯ ಯೋಜನೆಗೆ ಯಾದಗಿರಿ ಜಿಲ್ಲೆಯ ಗಡಿ ಗ್ರಾಮಕ್ಕೆ ಈಗಾಗಲೇ ತಲುಪ್ತಾ ಇಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇಲ್ಲಿ ಸಾಕಷ್ಟು ಜನ ಗ್ರಾಮಸ್ಥರಿದ್ದಾರೆ. ಕೈಯಲ್ಲೇನೋ ಆ ರೇಷನ್ ಕಾರ್ಡನ್ನು ಹಿಡಿದುಕೊಂಡು ಈ ಒಂದು ಅಂದರೆ ಆ ಪಡಿತರ ಅಕ್ಕಿಗಾಗಿ ಏನೋ ಒಂದು ತಂಬನ್ನು ಪಡಿತಾರೆ. ಆ ಒಂದು ಅಂಗಡಿ ಎದುರು ಈಗಾಗಲೇ ಸಾಕಷ್ಟು ಜನ ಇಲ್ಲಿ ಮುಗಿಬಿದ್ದು ಕುಳಿತಿರುವಂಥದ್ದು. ಯಾಕಂತಂದರೆ ಈ ಒಂದು ಗ್ರಾಮಸ್ಥರಿಗೆ ಕಳೆದ 4 ತಿಂಗಳಿಂದಲೂ ಕೂಡ ಏನು ಅವರ ಹೆಬ್ಬೆಟ್ಟನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಡೀಲರ್ಗಳು ಇವರಿಗೆ ಪಡಿತರ ಅಕ್ಕಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿಲ್ಲ ಅಂತ. ಹೀಗಾಗಿ ಈ ಒಂದು ಸಲುವಾಗಿ ಏನು ಈ ಒಂದು ಗ್ರಾಮಸ್ಥರು ಕೂಡ ಇಲ್ಲಿ ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರಹಾಕುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಯಾಕಂತಂದರೆ 4 ತಿಂಗಳಿಂದಲೂ ಕೂಡ ಇವರ ಹೆಬ್ಬೆಟ್ಟನ್ನು ಪಡೆದು ಕೆಲವೊಂದಿಷ್ಟು ಜನರಿಗೆ ಅಕ್ಕಿಯನ್ನು ಪೂರೈಕೆ ಮಾಡಿ ಇನ್ನುಳಿದಂಥ ಜನರಿಗೆ ಅಕ್ಕಿ ಖಾಲಿಯಾಗಿದ್ದೇವೆ ಅನ್ನುವಂಥ ಒಂದು ಹಾರಿಕೆ ಉತ್ತರವನ್ನು ಕೊಡೋ ಮೂಲಕ ಅಲ್ಲಿಂದ ಅಕ್ಕಿಯನ್ನು ಇವರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋಂಥ ಆರೋಪ ಇರುವಂಥದ್ದು. ಹೀಗಾಗಿ ಈ ಒಂದು ಜನರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಈ ಒಂದು ಭಾಗದ ಜನರು ಸಾಕಷ್ಟು ಹಿಂದುಳಿದಂಥ ಪ್ರದೇಶ ಆಗಿರೋದ್ರಿಂದ, ಅದರಲ್ಲೂ ಕೂಡ ತೆಲಂಗಾಣದ ಗಡಿ ಭಾಗದಲ್ಲಿ ಇರತಕ್ಕಂಥ ಈ ಒಂದು ಗ್ರಾಮ ಆಗಿರೋದ್ರಿಂದ ಸಾಕಷ್ಟು ಈ ಒಂದು ನಸಲ್ವಾಯಿ ಗ್ರಾಮಸ್ಥರು ಕೂಡ ಆಕ್ರೋಶವನ್ನು ಹೊರಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಖುದ್ದು ಇಲ್ಲಿ ಅವರಲ್ಲಿರುವಂಥ ಒಂದು ದಾಖಲಾತಿಯನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂದರೆ ಇಲ್ಲಿ ಪ್ರತಿ ತಿಂಗಳು ಏನೋ